ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗಳು ಪೂಜೆ ಮಾಡ್ತಿದ್ದಾಳೆ. ಇವತ್ತು ಶನಿವಾರ. ಸೊ ನಾನು ಸಂಜೆ ಹೊತ್ತು ಲಲಿತಾ ಸಹಸ್ರನಾಮ ಹಾಕಿ ಕೇಳ್ತಾ ಇರ್ತೀವಿ. ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಮನೆಯಲ್ಲಿ. ಬಾಕ್ಸ್ ತಂದಿದ್ದನ್ನೆಲ್ಲ ತೊಳೆದು ಈಗೆಲ್ಲ ಒಣಗಾಕಿದ್ದಾಳೆ. ವಾಟರ್ ಬಾಟಲ್ಲು ಅದು ಎಲ್ಲನೂ ಬೆಳಗ್ಗೆಗೆಲ್ಲ ಹೊಸದೊಂಥರ ಸ್ಮೆಲ್ ಇರುತ್ತಲ್ಲ, ಅದರಲ್ಲೇ ಊಟ ಹಾಕೋಕ್ಕಾಗಲ್ಲಪ್ಪ, ಎಲ್ಲ ತೊಳೆದಿಡು ಅಂತ ಹೇಳಿದೆ. ಅದಕ್ಕೆ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದಾಳೆ. ಗುಡ್ ಮಾರ್ನಿಂಗ್. ಇವತ್ತು ಫಸ್ಟ್ ಡೇ. ಸ್ಕೂಲ್ಗೆಲ್ಲ ರೆಡಿ ಆಗ್ತಿದ್ದಾರೆ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ. ಇನ್ನೊಬ್ಬರು ಇಲ್ಲಿ ಮೇಲ್ಗಡೆ ರೆಡಿ ಆಗ್ತಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ದೇವ್ರ ಕೈ ಮುಗಿಯಪ್ಪ. ಹಾಗೆ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡು ತಲೆ ಒಣಗಿಸ್ಕೊ. ಬೆಳಗ್ಗೆ ಎದ್ದ ತಕ್ಷಣ ನೇರಳೆ ಇಟ್ಕೊಳ್ಳೋಣ ಅಂತ ನೇರಳೆ ಹಣ್ಣು ನೀರಲ್ಲಿ ತೊಳೆದಿಟ್ಟಿದ್ದೀನಿ. ತಿನ್ಕೊ ಹಾಗೆ. ಈಗ ಟಿಫನ್ ದೋಸೆ ಮಾಡೋಣ ಅಂತ, ಅದು ಕ್ವಿಕ್ಕಾಗಿ ಆಗುತ್ತೆ. ಹಾಗಾಗಿ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ. ಸೊ ಇದೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ. ಹಾಯ್, ಗುಡ್ ಮಾರ್ನಿಂಗ್. ಬೇಗ ಹಂಗೆ ದೇವ್ರ ಕೈ ಮುಗಿಯಪ್ಪ. ಸ್ನಾನ ಮಾಡಿದ್ಯಲ್ಲ, ಹೆಂಗೋ ದೇವ್ರ ಕೈ ಮುಗಿದ್ಬಿಟ್ಟು ಬಂದು ಕ್ರೀಮು ಪೌಡ್ರೆಲ್ಲ ಹಾಕೋ. ವಾಟ್ರ್ ಬಾಟ್ಲಿಗೆ ನೀರು ಹಾಕ್ಕೊಳ್ಳಿ. ಪಲ್ಯನೂ ರೆಡಿ ಆಯಿತು. ಈಗ ದೋಸೆ ರೆಡಿ ಆಗ್ತಾಯಿದೆ. ಸೊ ಎಷ್ಟು ಬೇಗ ಮಾಡಿದ್ರೂ ಟೈಮೇ ಆಗಿಬಿಡುತ್ತೆ. ಆಲ್ರೆಡಿ 8 o'clock ಈಗ. ಇವತ್ತು ಸಿಂಪಲ್ಲಾಗಿ ಅರ್ಜೆಂಟಿಗೆ ಒಂದು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು 2 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ತೊಗರಿಬೇಳೆ, ಒಂಚೂರು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ ಅಂತ. ಖಾರಕ್ಕೆ ಅಂತ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇಲ್ಲ ಇವತ್ತು. ಸೊ ಇದಿಷ್ಟು ಕೂಗಿಸ್ಕೊಂಡು ಇದನ್ನೆಲ್ಲ ಮಸಿಬೇಕು. ಒಂದು ಸೌಟ್ ತೊಗೊಂಡು ಮಸ್ಕೊಬೇಕು. ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಬೋದು, ಅಥವಾ ಚೆನ್ನಾಗಿ ಬೆಂದಿದ್ರೆ ಒಂದು 3 ಸತಿ ಕೂಗಿಸ್ಕೊಂಡ್ರೆ ಬೇಳೆ ಎಲ್ಲ ನುಣ್ಣಗೆ ಬೆಂದಿರುತ್ತೆ. ಸೊ ಇದು ಮಸ್ತಿದ ಸಾರು ಅಂತ ನಾವು ಹೇಳ್ತೀವಿ. ಬೇಳೆನ ಮಸ್ತ್ಬಿಟ್ಟು ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಬಿಸಿ ಬಿಸಿ ರೈಸ್ ಜೊತೆಗೆ ಅಥವಾ ಮುದ್ದೆಗೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು. ನಾನಿವತ್ತು ಹಸ್ಬೆಂಡ್ಗೆ ಬಾಕ್ಸಿಗೆ ಏನು ಮಾಡೋದು, ಟಿಫನ್ಗೆ ದೋಸೆ ಮಾಡಿದ್ದೀನಿ, ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿ ಅರ್ಜೆಂಟಾಗಿ ಅಮ್ಮ ಈ ರೆಸಿಪಿ ಮಾಡ್ತಾರೆ. ಸೊ ಹಾಗಾಗಿ ಆ ಥರದ್ದು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ, ನೋಡೋಣ ಅಂತ. ಸೊ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕೀಗ. ಇದಕ್ಕೆ ಒಂಚೂರು ಜೀರಿಗೆ ಹಾಕ್ಕೊತೀನಿ. ಇದನ್ನೊಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಕಲ್ಲುಪ್ಪೇ ಜಾಸ್ತಿ ಯೂಸ್ ಮಾಡೋವಂಥದ್ದು ನಾನು. ಪುಡಿ ಉಪ್ಪು ಯೂಸ್ ಮಾಡ್ತೀನಿ, ಅಂದರೆ ಏನಾದರೂ ಕರಗದೇ ಇರೋವಂಥದ್ದಕ್ಕೆ ಪುಡಿ ಉಪ್ಪು ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಎಲ್ಲದಕ್ಕೂ ಕಲ್ಲುಪ್ಪೇ ಜಾಸ್ತಿ ಯೂಸ್ ಮಾಡೋವಂಥದ್ದು. ಒಂಚೂರು ಅರಿಶಿನ ಹಾಕ್ಕೊತೀನಿ. 3 ವಿಷಲ್ ಕೂಗಿಸ್ಕೊಂಡು ಕುಕ್ಕರೆಲ್ಲ ಬಿಟ್ಟಿತ್ತು. ಈಗ ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಅದನ್ನೆಲ್ಲ ಚೆನ್ನಾಗಿ ಮಸ್ಕೊತಾ ಇದ್ದೀನಿ ಈ ಥರ. ಈ ರೀತಿ ಚೆನ್ನಾಗೆಲ್ಲ ಮಸ್ಕೊಬೇಕು. ಟೊಮೆಟೊನೂ ಮಸ್ತ್ಬಿಟ್ಟಿದ್ದೀನಿ, ಏನು ರುಬ್ಬಕ್ಕೆ ಹೋಗಿಲ್ಲ. ಸೊ ಬೇಳೆ, ಟೊಮೆಟೊ ಎಲ್ಲನೂ ಫುಲ್ ಮ್ಯಾಶ್ ಮಾಡೋ ಥರ ಮಸ್ತಿದ್ದೀನಿ. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಕುಟ್ಕೊಂಡು ಜಜ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಯಾವುದೇ ಸಾಂಬಾರಿಗಾಗಲಿ ಒಗ್ಗರಣೆ ಇಲ್ಲ ಅಂದರೆ ಅದೊಂಥರ ಟೇಸ್ಟೇ ಕೊಡಲ್ಲ, ಆ ರೀತಿ ಅನಿಸುತ್ತೆ. ಒಗ್ಗರಣೆ ಹಾಕಿ ರೂಢಿ ಆಗಿಬಿಟ್ಟು ಒಗ್ಗರಣೆ ಹಾಕಿಲ್ಲ ಅಂತಂದರೆ ಸಾಂಬಾರು ಫುಲ್ ಆಗಿದೆ ಅಂತಲೇ ಅನಿಸೋದಿಲ್ಲ. ಸೊ ಈಗ ಎಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗೆ. ಇದ್ರ ಜೊತೆ ನಂಚ್ಕೊಳ್ಳೋಕೆ ಯಾವುದಾದ್ರೂ ಹಪ್ಪಳ ಅಥವಾ ಏನಾದರೂ ಪಲ್ಯ ಅದು ಇದು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಒಂದು ಸತಿ ಕುದಿ ಬಂದಮೇಲೆ ರೆಡಿಯಾಗಿದೆ. ಈಗ ಟಿಫನ್ಗೆ ದೋಸೆ ಮತ್ತು ಪಲ್ಯ ಮಾಡಿಕೊಡ್ತಾ ಇದ್ದೀನಿ ಹಸ್ಬೆಂಡ್ಗೆ. ಬಾಕ್ಸಿಗೆ ಈಗ ರೈಸು ಮತ್ತು ಸಾಂಬಾರು ಎಲ್ಲನೂ ಸ್ವಲ್ಪ ಬಿಸಿನೇ ಪ್ಯಾಕ್ ಮಾಡಿದ್ರೆ ಬಾಕ್ಸಿಗೆ ಮಧ್ಯಾಹ್ನದಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಹೇಳಿ ಎಲ್ಲ ಹಾರಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಕ್ಕಳನ್ನ ಇವತ್ತು ನಾವು ಸ್ಕೂಲ್ಗೆ ಫಸ್ಟ್ ಡೇ ಅಲ್ವಾ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತ ಹೇಳಿ ಹಸ್ಬೆಂಡು, ನಾವು, ಮಕ್ಕಳು ಎಲ್ಲರೂ ಹೊರಟ್ವಿ ಇವತ್ತು. ಸೊ ಸಿಕ್ಕಾಪಟ್ಟೆ ಪೇರೆಂಟ್ಸ್ ಎಲ್ಲರೂ ಎಲ್ಲ ಕಾರಲ್ಲೇ ಕರ್ಕೊಬಂದುಬಿಟ್ಟಿದ್ದಾರೆ, ಬುಕ್ಸ್ ಎಲ್ಲ ಇರುತ್ತಲ್ವ ಅಂತ ಹೇಳಿ. ಸೊ ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ ಸ್ಕೂಲ್ ಹತ್ರ. ನೆಕ್ಸ್ಟ್ ಈ ಕಡೆ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಸೊ ಮನೆಗೆ ಬಂದಮೇಲೆ ಯಾಕೋ ಸ್ಯಾರಿ ಇಷ್ಟ ಆಗಲಿಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಬೇರೆ ತೊಗೊಳ್ಳೋಣ ಅಂತ ಹೇಳಿ ಈಗ ಬಂದಿದ್ದೀನಿ ಶಾಪ್ಗೆ. ಸೊ ನೋಡ್ಬೋದು
ಲೇಡೀಸ್ಗೆ ಹಾಗೆ ಅಲ್ವಾ, ಸೀರೆ ತೊಗೊಳಕ್ಕೆ ಹೋದಾಗ ಯಾವ್ದು ತೊಗೊಳ್ಳೋದು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಸ್ಯಾರಿ ತೊಗೊಂಡು ಬಂದಿದ್ದೆ ಆಗಲೇ ಒಂದು 4-5 ಡೇಸ್ ಬ್ಯಾಕು. ಬಟ್ ಮನೆಗೆ ಬಂದಮೇಲೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ, ಯಾಕಂದರೆ ಇವರು ಅಂಗಡೀಲಿ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ, ಪರಿಚಯ ಇರೋ ಅಂಗಡಿ ಅಲ್ವಾ. ಹಾಗಾಗಿ ಸೊ ಈಗ ಬಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಈಗ ಬಂದು ಲಾಸ್ಟಿಗೆ ಫೈನಲಾಗಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೊ ತೊಗೊಂಡು ಬಂದ್ವಿ. ಸೀರೆಯಲ್ಲೇನು ಒಂದೊಂದು ದಿನಕ್ಕೆ ಒಂದೊಂದು ಥರ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ. ನನ್ನ ಮಗಳು ಸ್ವಿಮ್ಮಿಂಗ್ ಆಡೋದಕ್ಕೆ ಅಂತ ಋತ್ಕೊಂಡಿದ್ಲಲ್ಲ, ಸೊ ಹಾಗೇ ಇದೆ. ಈ ಸಲ ಜಾಸ್ತಿ ಆಡಲೇ ಇಲ್ಲ, 1-2 ಡೇಸ್ ಅಷ್ಟೇ ರಜದಲ್ಲಿ ಸ್ವಿಮ್ಮಿಂಗಿಗೆ ವಾಟ್ರೆಲ್ಲ ಫಿಲ್ ಮಾಡ್ಕೊಂಡು ಆಡಿದ್ದು. ಸೊ ಹಾಗಾಗಿ ಹೀಗೆ ಇಟ್ಟಿದ್ದೀನಿ. ಸೊ ಸ್ಯಾಟರ್ಡೆ ಸಂಡೇ ಏನಾದರೂ ಆಡಲಿ, ಸ್ವಲ್ಪ ಅವ್ರಿಗೂ ಬೇಜಾರಾಗಿರುತ್ತಲ್ವ, ಸೊ ಹಾಗಾಗಿ ಆಡಲಿ ಅಂತ. ಸೊ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ತಂದಿದ್ದು, ಒಂದು 4-5 ಇಯರ್ಸೇ ಆಗಿದೆ ಇದನ್ನು ತಂದು. ಬಟ್ ಅಷ್ಟು ಸೇಫ್ಟಿ ಮಾಡಿ ಇಟ್ಟಿದ್ದೀನಿ. ಇದು ನೀರು ತುಂಬಿದ್ದಾಗ ಎಳೆಯೋದು ಮಾಡೋದು ಎಲ್ಲ ಮಾಡಿದ್ರೆ ಇದೆಲ್ಲ ಹೋಲ್ ಆಗಿಬಿಡುತ್ತೆ. ಬಟ್ ಏನೂ ಆಗಿಲ್ಲ, ಅಷ್ಟು ವರ್ಷದಿಂದ ನೀಟಾಗಿ ಇಟ್ಟಿದ್ದೀನಿ. ಸೊ ಇದೇನಾರು ಹಾಡಿದ್ದಾಯಿತು ಅಂದಾಗ ಏರೆಲ್ಲ ಫುಲ್ ತೆಗೆದುಬಿಟ್ಟು ಮಡಚಿಟ್ಬಿಡ್ತಿದೆ. ಈ ಸಲ ಹಂಗೆ ಇಟ್ಟಿದ್ದೀನಿ. ಸೊ ಇನ್ನೊಂದು ಸತಿ ಅವರೇ ಹಾಡಲಿ ಸ್ಯಾಟರ್ಡೆ ಸಂಡೇ ಅಂತ ಹೇಳಿ. ಸೊ ಇಲ್ಲಿ ಮೇಲ್ಗಡೆ ಇದು ನಮ್ಮದು ಚಿಕ್ಕದಾಗಿ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದೀವಿ. ಹಸ್ಬೆಂಡ್ದು ಬುಕ್ಸ್ಗಳು, ಅವರು ಸ್ಟೋರಿ ಬುಕ್ ತುಂಬ ಓದ್ತಾರೆ, ಹಾಗಾಗಿ ಸ್ಟೋರಿ ಬುಕ್ಸ್ ಎಲ್ಲನೂ ಇಲ್ಲೇನಾದರೂ ಅವ್ರ ಕೆಲಸ ಇದ್ದಾಗ ಬಂದು ಒಂದು ವರ್ಕ್ ಮಾಡ್ಕೊತಾರೆ. ಸೊ ಇಲ್ಲಿ ನನ್ನ ಮಕ್ಕಳದು ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಇಬ್ಬರದು ನಾನು. ಸೊ ಇದು ಸಿಂಪಲ್ಲಾಗಿ ಚಿಕ್ಕದು ಆಫೀಸ್ ರೂಮ್ ಥರ ಮಾಡಿದ್ದೀವಿ, ಸೆಟಪ್ ಮಾಡಿದ್ದೀವಿ ಮೇಲ್ಗಡೆ ಇದು. ಸೊ ಇಲ್ಲಿ ನನ್ನ ಮಗಳದು ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡಿದ್ದೀನಿ. ಚಿಕನ್ ರೆಸಿಪಿ ನೋಡ್ತಾ ಇದ್ದೀನಿ. ಇವತ್ತು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿದ್ದೆ. ಸೊ ಹುರುಳಿಕಾಳು ಎಲ್ಲ ನಾವು ನೆನ್ನೆ ಎಲ್ಲ ಸೋಸಿ ಬೆಳಗ್ಗೆ ನೆನೆ ಹಾಕಿ, ಮೊನ್ನೆ ಬೆಳಗ್ಗೆ ನೆನೆ ಹಾಕಿ, ಸೊ ನೆನ್ನೆ ಎಲ್ಲ ಮೊಳಕೆಗೆ ಅಂತ ಹಾಕಿದ್ದೀನಿ. ಬಟಾಣಿ ಮತ್ತು ಹುರುಳಿಕಾಳು ಎಲ್ಲ ಹಾಕಿದ್ದೆ. ಸೊ ಇವತ್ತು ಫುಲ್ಲು ಮೊಳಕೆ ಬಂದಿದೆ. ಈ ಥರನೇ ಸೋರು ಹಾಕಿದ್ನಲ್ಲ, ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೆ ಫುಲ್ಲು. ಈ ರೀತಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇವತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ. ಇದು ತುಂಬ ಒಳ್ಳೆಯದು, ಮೊಳಕೆ ಕಟ್ಟಿರುವಂಥ ಕಾಳುಗಳಲ್ಲಿ ತುಂಬ ಫೈಬರು, ವಿಟಮಿನ್, ಪ್ರೋಟೀನ್ ಅಂಶ ತುಂಬ ಇರುತ್ತೆ. ಮಕ್ಕಳಿಗಾಗಲಿ, ಪ್ರೆಗ್ನೆಂಟ್ ಇರೋರು ಮೊಳಕೆ ಕಟ್ಟಿದ ಕಾಳನ್ನ ತುಂಬ ಸೇವನೆ ಮಾಡೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಮೊಳಕೆ ಕಟ್ಟಿರೋದು ಹೆಸರು ಕಾಳಾಗಿರ್ಬೋದು, ಹುರುಳಿಕಾಳು, ಕಡಲೆಕಾಳು, ಬಟಾಣಿ ಅದೆಲ್ಲನೂ ಸೇವನೆ ಮಾಡಿರೋದ್ರಿಂದ ತುಂಬ ಪೌಷ್ಟಿಕಾಂಶ ನಮ್ಮ ಬಾಡಿಗೆ ಸೇರುತ್ತೆ. ಸೊ ನೋಡಿ ಯಾವ ರೀತಿ ಮೊಳಕೆ ಬಂದಿದೆ ಅಂತ. ಸೊ ಹಾಗಾಗಿ ಇವತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ ಹೇಳಿ. ಸೊ ಇದರಲ್ಲಿ ಉಪ್ಸಾರು, ಬಸ್ಸಾರು, ಮೊಳಕೆ ಕಾಳು ಸಾಂಬಾರೆಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರೆ. ಸೊ ಬನ್ನಿ ಇವತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ.